ಬಾಂಗ್ಲಾದೇಶ ಹಿಂದೂ ವಿರೋಧಿ ರಾಷ್ಟ್ರವಾಗಿ ಬದಲಾಗಿದೆ. ಪಾಕಿಸ್ತಾನಕ್ಕಿಂತ ಕೀಳು ಮಟ್ಟಕ್ಕೆ ಇಳಿದಿದೆ. ತಿನ್ನೋಕೆ ಅನ್ನಕ್ಕೂ ಗತಿ ಇಲ್ಲದೆ ಭಾರತಕ್ಕೆ ನುಸುಳುಕೋರರನ್ನ ಕಳಿಸ್ತಾ ಇರೋ ದೇಶದಲ್ಲಿ ಹಿಂದೂಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ. ಬಾಂಗ್ಲಾದೇಶಿಯರ ಕೋಮುವಾದಿತನಕ್ಕೆ ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ. ಇದೀಗ ಮತ್ತೊಬ್ಬ ಹಿಂದೂ ಯುವಕನ ಕಗ್ಗೊಲೆಯಾಗಿದೆ. ಬಾಂಗ್ಲಾ ನೆಲದಲ್ಲಿ ಹಿಂದೂಗಳ ರಕ್ತ ಚರಿತೆಗೆ ಮತ್ತೆ ನೆತ್ತರಿನ ಕತೆಗಳು ಸೇರ್ಪಡೆಯಾಗಿದೆ. ಮಧ್ಯಂತರ ಸರ್ಕಾರದ ಅರಾಜಕತೆಯಿಂದಾಗಿ ಸಾಲು ಸಾಲು ಹಿಂದೂಗಳ ಮಾರಣ ಹೋಮಕ್ಕೆ ಬಾಂಗ್ಲಾದೇಶ ಸಾಕ್ಷಿಯಾಗಿದೆ. ಧಾರ್ಮಿಕ ಅಸಹಿಷ್ಣುತೆಗೆ ಮತ್ತೊಂದು ಜೀವ ಬಲಿಯಾಗಿದೆ. ಬಾಂಗ್ಲಾದೇಶದಲ್ಲಿ ಮತ್ತೊಬ್ಬ ಹಿಂದೂ ಯುವಕನ ಮರ್ಡರ್. ಪೆಟ್ರೋಲ್ ಹಾಕಿ ಬೆಂಕಿ, ಚಂಚಲ್ ಚಂದ್ರ ಸಜೀವ ದಹನ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ, ದರ್ಪ, ಕಗ್ಗೊಲೆಗಳು ಮುಂದುವರೆದಿವೆ. ಇದೀಗ ಮತ್ತೊಬ್ಬ ಹಿಂದೂ ಯುವಕನನ್ನ ಮತೀಯವಾದಿಗಳು ಕೊಂದು ಹಾಕಿದ್ದಾರೆ. ಬಾಂಗ್ಲಾದೇಶದ ನರಸಿಂಗಡಿ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇದ್ದ ಚಂಚಲ್ ಚಂದ್ರ ಎಂಬ 23 ವರ್ಷದ ಹಿಂದೂ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಮಲಗಿದ್ದಾಗ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಸಜೀವ ದಹನ ಮಾಡಿದ್ದಾರೆ. ಹಿಂದೂ ಯುವಕ ಚಂಚಲ್ ಚಂದ್ರ ಬಾಂಗ್ಲಾದೇಶದ ಕುಮಿಲ್ಲಾ ಜಿಲ್ಲೆಯ ಲಕ್ಷ್ಮೀಪುರದ ನಿವಾಸಿ. ಆದ್ರೆ ಕೆಲಸದ ನಿಮಿತ್ತ ನರಸಿಂಗಡಿ ಜಿಲ್ಲೆಯಲ್ಲಿ ಚಂಚಲ್ ವಾಸವಾಗಿದ್ದ. ನರಸಿಂಗಡಿಯ ಮಸೀದಿ ಮಾರ್ಕೆಟ್ನಲ್ಲಿ ಗ್ಯಾರೇಜ್ ಒಂದನ್ನ ನಡೆಸ್ತಾ ಇದ್ದ. ಕಳೆದ ಜನವರಿ 23 ಶುಕ್ರವಾರ ರಾತ್ರಿ ಗ್ಯಾರೇಜ್ ಒಳಗೆ ಚಂಚಲ್ ಚಂದ್ರ ಮಲಗಿದ್ದಾಗ ದುಷ್ಕರ್ಮಿಗಳು ದಾಳಿ ಮಾಡಿದ್ದಾರೆ. ಗ್ಯಾರೇಜ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಗ್ಯಾಂಗ್ ಒಂದು ಎಸ್ಕೇಪ್ ಆಗಿದೆ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದರಿಂದ ಬಹುಬೇಗನೆ ಅಗ್ನಿ ಎಲ್ಲೆಡೆ ವ್ಯಾಪಿಸಿ ಚಂಚಲ್ ಚಂದ್ರ ಸಜೀವ ದಹನವಾಗಿದ್ದಾನೆ. ತಕ್ಷಣವೇ ಅಗ್ನಿಶಾಮಕ ಸಿಬ್ಬಂದಿಗೆ ಸ್ಥಳೀಯರು ಮಾಹಿತಿ ತಿಳಿಸಿದ್ದಾರೆ. ಸತತ 1 ಗಂಟೆಯ ಕಾಲ ಅರಸಾಹಸ ಪಟ್ಟ ಸಿಬ್ಬಂದಿ ಬಳಿಕ ಬೆಂಕಿಯನ್ನ ನಂದಿಸಿದ್ರು. ಆದ್ರೆ ಅಷ್ಟರಲ್ಲಾಗಲೇ ಹಿಂದೂ ಯುವಕ ಚಂಚಲ್ ಚಂದ್ರ ಬೆಂಕಿಯಲ್ಲಿ ಸಜೀವ ದಹನವಾಗಿದ್ದ. ಸದ್ಯ ಗ್ಯಾರೇಜ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ದೃಶ್ಯ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅಂತ ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ. ಮಗನನ್ನ ಸಜೀವ ದಹನ ಮಾಡಿದ ದುಷ್ಕರ್ಮಿಗಳನ್ನ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದ್ದಾರೆ. ಭಾರತದಲ್ಲಿ ತಮ್ಮ ದೇಶದ ಕ್ರಿಕೆಟಿಗರ ಸುರಕ್ಷತೆ ಬಗ್ಗೆ ಖ್ಯಾತೆ ತೆಗೆದಿರೋ ಬಾಂಗ್ಲಾಗೆ ಹಿಂದೂ ಜನರ ಮೇಲೆ ಆಗ್ತಾ ಇರೋ ದೌರ್ಜನ್ಯ ಕಣ್ಣಿಗೆ ಕಾಣ್ತಿಲ್ವಾ? ಕಿಡಿಗೇಡಿಗಳ ಕೃತ್ಯಕ್ಕೆ ಕಡಿವಾಣ ಹಾಕಬೇಕಾಗಿರೋ ಬಾಂಗ್ಲಾ ಸರ್ಕಾರ ಜೀವಂತ ಹೆಣವಾಗಿರೋದು ನಿಜಕ್ಕೂ ಖಂಡನೀಯ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.